ಹಾಯ್ ಹೆಲೋ ನಮಸ್ಕಾರ ರೀ. ಸೊ ಈ ವರ್ಷ ಬಹಳ ಬಿಸಿಲದ ಅಂತಂದ್ಬಿಟ್ಟು ನಾನು ಇವತ್ತಿನ ದಿನ ನಿಮಗೆ ಮಸ್ತ್ ಆಗಿರುವಂತಹ ಕಲ್ಲಂಗಡಿ ಹಣ್ಣಿಂದ ಐಸ್ ಕ್ರೀಮ್ನ ಮಾಡಿ ತೋರ್ಸಾಕತ್ತೀನಿ. ಸೊ ಈ ಬಿಸಿಲಿನ ದಿನದಾಗ ತಣ್ಣಗಿರುವಂಥದ್ದು ಏನಾದರೂ ತಿನ್ನಾಕತ್ರ ಭಾಳ ಅಂದ್ರೆ ಜೀವಕ್ಕೆ ಭಾಳ ಖುಷಿ ಅನ್ಸತ್ತೆ ನೋಡ್ರಿ. ಸೊ ಹಂಗೆ ನೀವು ಮನೆ ಒಳಗಡೆನ ಕಲ್ಲಂಗಡಿ ಹಣ್ಣಿಂದ ಐಸ್ ಕ್ರೀಮ್ನ ಯಾವ ರೀತಿ ಮಾಡ್ಕೋಬೋದು ಅಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ. ಭಾಳ ಸಿಂಪಲ್ ರೆಸಿಪಿ ಅದ ನೋಡ್ರಿ. ಮೂರು ವಸ್ತು ಹಾಕಿ ಮಾಡ್ಕೋಬೋದು. ಸೊ ಅಷ್ಟೇ ತುಂಬ ಈಸಿಯಾಗಿರುವಂಥದ್ದು ಮಾಡಿ ತೋರ್ಸಾಕತ್ತೀನಿ. ಸೊ ಮೊದಲೇದಾಗಿ ನಾನು ಈ ರೀತಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೇರೆ ಥರ ಕಲ್ಲಂಗಡಿ ಹಣ್ಣು ಸಿಗುತ್ತಲ್ಲ ಬ್ಯಾಸ್ಗೆ ಒಳಗೆ, ಸೊ ಅದು ಕೂಡ ನೀವು ಹಾಕೋಬೋದು. ಅಂದ್ರೆ ಅದು ಕೂಡ ತುಂಬ ಚೆನ್ನಾಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಆ ಕಲ್ಲಂಗಡಿ ಹಣ್ಣು ತೊಗೊರಿ. ಈ ರೀತಿ ಹಿಂಗೆ ಮಧ್ಯೆ ಹಿಂಗೆ ಕಟ್ ಮಾಡಿಕೊಂಡು ಈ ಹಣ್ಣು ಮಧ್ಯದಷ್ಟೇ ಹಿಂಗೆ ರೀತಿ ತಕ್ಕೊಳ್ರಿ. ಸೊ ಇದರಲ್ಲಿ ನಾವು ಈ ಜ್ಯೂಸನ್ನ ಕಲ್ಲಂಗಡಿಯಿಂದ ಏನು ಮಾಡ್ಕೊಂಡಿರ್ತಿಲ್ಲ ಅದರೊಳಗಡೆ ಹಾಕೊಂಡ್ರೆ ಅದರಲ್ಲಿ ಕೂಡ ನಾವು ಐಸ್ ಕ್ರೀಮ್ನ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಸೊ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಇವಾಗ ಇದನ್ನಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಾಕತ್ತೀನಿ. ಸೊ ನೋಡಕತ್ತಿರಲ್ಲ, ಒಂದು ಮಿಕ್ಸಿ ಸಹಾಯದಿಂದ ನಾವು ಈ ರೀತಿ ಬ್ಲೆಂಡ್ರಲ್ಲಿ ಅಥವಾ ಹಾಕ್ಕೋಬೋದು ನೀವು ಯಾವುದಾಗತ್ತಲ್ಲ. ಸೊ ಅದರಲ್ಲಿ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಹಂಗೆ ನಾನು ಒಂದು ಕಪ್ನಷ್ಟು ನಾನು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಳಾಕತ್ತೀನಿ. ಸೊ ನಿಮ್ಗೆ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೂ ಕೂಡ ತೊಂದರೆ ಇಲ್ಲ, ಹಾಲು ಹಾಗೆ ಸ್ವಲ್ಪ ಹಾಲಿನ ಕೆನೆನ ಜಾಸ್ತಿ ಹಾಕ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳಾಕತ್ತೀನಿ. ಪೂರ್ತಿ ನೈಸಾಗಿ ಈ ರೀತಿ ಹಿಂಗೆ ರುಬ್ಬಿಟ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ನೋಡಾಕತ್ತಿರಲ್ಲ, ಇದರೊಳಗಡೆ ಬೀಜ ಏನಿತ್ತಲ್ಲ ಪೂರ್ತಿ ಅದೆಲ್ಲನೂ ಸಣ್ಣ ಆಗ್ಬೇಕು ನೋಡಿರಿ. ಆ ರೀತಿ ನೀವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ರಿ. ಸೊ ಕಲ್ಲಂಗಡಿ ಹಣ್ಣಿನ ಬೀಜ ತೆಗೆಯುವಂಥ ಅವಶ್ಯಕತೆ ಏನಿಲ್ಲ. ಸೊ ಅದ್ರ ಬೀಜನೂ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಹಾಗೆ ಕೂಡ ಹಾಕ್ಕೊಳ್ಳೋದು. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಹಾಕೋಬೋದು. ಹಾಗೆ ಕೂಡ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಕಲ್ಲಂಗಡಿ ಹಣ್ಣಿನ ಸೊಟ್ಟೇನು ಉಳಿದಿತ್ತಲ್ಲ, ಸೊ ಅದರ ಮಧ್ಯೆ ಈ ರೀತಿ ಹಾಕ್ಕೊಂಡು ಇಟ್ಕೊಳ್ಳಾಕತ್ತೀನಿ. ಹಾಗೆ ನಾನು ಐಸ್ ಹಾಕ್ಕೊಳ್ಳುವಂಥ ಮಾಡ್ಕೊಳ್ಳುವಂಥದ್ದಿತ್ತು. ಸೊ ಹಾಗಾಗಿ ನಾನು ಅದೇ ಕಪ್ಪಲ್ಲಿ ಹಾಕ್ಕೊಂಡು ಅದ್ರ ಒಂದು ಕೋಣ ಶೇಪ್ ತೊಗೊಳಕತ್ತೀನಿ. ನಿಮ್ಗೆ ಇದಿಲ್ಲ ಅಂತಂದರೆ ಯೂಸ್ ಅಂತ ಕಪ್ ಇರುತ್ತೆ ನೋಡಿರಿ. ಸೊ ಅದರ ಒಳಗಡೆನೆ ಹಾಕ್ಕೊಂಡ್ಬಿಟ್ಟು ಒಂದು ಮಧ್ಯ ಕಟ್ಟಿ ಇಟ್ಕೊಂಡು ನೀವು ಅದನ್ನು ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದನ್ನು ಪೂರ್ತಿ ಚೆನ್ನಾಗಿ ಹಿಂಗೆ ಕ್ಲೋಸ್ ಮಾಡಿ ಇಟ್ಕೊಳ್ಳಾಕತ್ತೀನಿ. ಸೊ ಇವಾಗ ಕಲ್ಲಂಗಡಿ ಹಣ್ಣಿನಲ್ಲಿ ಇದು ಹಾಕೊಂಡು ಇಟ್ಕೊಂಡಿದ್ದಲ್ಲ, ಸೊ ಇದು ರೆಡಿ ಆಗೈತಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಒಂದು 8 ತಾಸಷ್ಟು ನಾವು ಫ್ರೀಝರಲ್ಲಿ ಇಟ್ಟು ಗಟ್ಟಿ ಆಗಾಕ ಬಿಡಬೇಕು ನೋಡಿರಿ. ಸೊ ಅಂದರೆ ತುಂಬ ಚೆನ್ನಾಗಿ ಕೋಲ್ಡಾಗಿ ಗಟ್ಟಿಯಾಗಿ ಬರುತ್ತೆ. ಸೊ ಇವಾಗ ನೋಡಕತ್ತಿರಲಿ, ಇವಾಗ ರೆಡಿ ಆಗೈತಿ. ಒಂದು 8 ತಾಸು ಇಟ್ಟಿದ್ದೆ ನಾನು. ಈ ರೀತಿ ಒಂದು ಕಪ್ಪಲ್ಲಿ ನೀರು ತೊಗೊಂಡ್ಬಿಟ್ಟು ಈ ರೀತಿ ಹಿಂಗೆ ಐಸ್ನ ಏನು ಹಾಕಿರ್ತೀವಿ ನೋಡಿರಿ, ಆ ಶೇಪ್ ಒಂದು ಗ್ಲಾಸ್ ಆಗಲಿ ಏನೋ ಆಗಲಿ. ಸೊ ಅದನ್ನು ಸ್ವಲ್ಪ ತಣ್ಣಗೆ ನೀರಲ್ಲಿ ಹಾಕಿಬಿಟ್ರೆ ಅಂತಂದ್ರೆ ನೀಟಾಗಿ ಬರುತ್ತೆ ಐಸು. ಸೊ ನೋಡಕತ್ತಿರಲ್ಲ, ಏನು ಕಟ್ ಆಗಂಗಿಲ್ಲ ಏನಿಲ್ಲ. ಸೊ ನೋಡಿದ್ರಲ್ಲ, ಈ ರೀತಿ ಐಸ್ ಕ್ರೀಮ್ ಶೇಪ್ ಬರುತ್ತೆ ಕೋನಲ್ಲಿ. ಸೊ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಕೂಡ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳಂತರೂ ಭಾರಿ ಇಷ್ಟಪಟ್ಟು ತಿಂದ್ರು ನೋಡಿರಿ. ದೊಡ್ಡವರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ತಿಂದ್ರಿ. ಈ ಬಿಸಿಲಿನ ದಿನದಾಗ ತಣ್ಣಗಿರುವಂಥದ್ದು ಯಾರಾದ್ರೂ ಏನಾರು ಕೊಟ್ಟರೆ ಭಾಳ ಖುಷಿ ಅನಿಸುತ್ತೆ ಜೀವಕ್ಕೆ. ಹಂಗೆ ಮನ್ಯಾಗ ನೀವು ಕೂಡ ಈ ಕಲ್ಲಂಗಡಿ ಹಣ್ಣಿಂದ ಐಸ್ ಕ್ರೀಮ್ನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡ್ರಿ. ಭಾಳ ಚೆನ್ನಾಗಿತ್ತು. ಹಾಗೆ ಕೂಡ ಇದು ಸ್ಕೂಪ್ ಆಗಿ ನೀವು ಕೂಡ ಹಾಕೋಬೋದು. ಸೊ ತೋರ್ಸಾತಿ ನೋಡ್ರಿ, ತುಂಬ ಚೆನ್ನಾಗಿ ಬಂದೈತಿ. ಹಂಗೆ ಮರಿದ ಈ ಬ್ಯಾಸ್ಗಿ ದಿನದಾಗ ಈ ತಣ್ಣಗಿರುವಂಥ ಐಸ್ ಕ್ರೀಮ್ನ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಮರಿದ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಂಗೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಕತ್ತೀನಿ. ಸೊ ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.